ಜಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಕಳೆದ ವಿಡಿಯೋದಲ್ಲಿ ನಾವು ವೃದ್ಧಿ ಸಂಧಿಯ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಣ್ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಎಣ್ ಸಂಧಿ ಅಂದ್ರೆ ಎಣ್ ಸಂಧಿ ಅಂದ್ರೆ ಪೂರ್ವ ಪದದಲ್ಲಿ ಈ ಉ ರು ಕಾರಗಳಿಗೆ ಅಂದ್ರೆ ಈ ಉ ಮತ್ತು ರು ಅಕ್ಷರಗಳಿಗೆ ಸವರ್ಣವಲ್ಲದ ಸ್ವರಗಳು ಬರಬೇಕು. ಸವರ್ಣವಲ್ಲದ ಅಂದ್ರೆ ಸವರ್ಣ ಅಂದ್ರೆ ಅ ಈ ಉ ಇವಕ್ಕೆ ನಾವೇನಂತ ಹೇಳ್ತೀವಿ, ಸವರ್ಣ ಸ್ವರಗಳು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸೂತ್ರದ ಪ್ರಕಾರ ಹೇಳ್ತಾ ಇದ್ದಾರೆ, ಅಂದ್ರೆ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಸವರ್ಣವಲ್ಲದ ಸ್ವರಗಳು ಬಂದರೆ ಅಂದ್ರೆ ಸ್ವರ ಪರವಾದರೆ ಆ ಸಂದರ್ಭದಲ್ಲಿ ಈ ಕಾರಗಳಿಗೆ ಅಂದ್ರೆ ಈ ಅಕ್ಷರಗಳಿಗೆ ಯ ಅಕ್ಷರ ಬರುತ್ತೆ. ಉ ಕಾರಗಳಿಗೆ ಉ ಅಕ್ಷರಗಳಿಗೆ ಕಾರ ವ ಅಕ್ಷರ ಬರುತ್ತೆ. ಅದೇ ರೀತಿ ರು ಕಾರಕ್ಕೆ ರು ಅಕ್ಷರಕ್ಕೆ ರ ಅಂದ್ರೆ ರೇಫ್ 9 ಅಂತ ಹೇಳ್ತೀವಲ್ಲ, ಅದು ಆದೇಶವಾಗಿ ಬರುವುದಕ್ಕೆ ನಾವೇನಂತ ಹೇಳ್ತೀವಿ, ಎಣ್ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ಸಣ್ಣ ಸೂತ್ರದ ಪ್ರಕಾರ ಇದು ಸಂಪೂರ್ಣ ವಾಕ್ಯವನ್ನ ಬೇಗನೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಸೇರಿದಾಗ ಆ ಜಾಗದಲ್ಲಿ ಯ ಆದೇಶವಾಗಿ ಬರುತ್ತೆ. ಅದೇ ರೀತಿ ಉ ಅನ್ನುವಂತಹ ಒಂದು ಪೂರ್ವ ಪದದಲ್ಲಿರುವಂತಹ ಅಕ್ಷರಗಳಿಗೆ ಸವರ್ಣವಲ್ಲದ ಸ್ವರ ಸೇರಿದಾಗ ಆ ಜಾಗದಲ್ಲಿ ವ ಅಕ್ಷರ ಆದೇಶವಾಗಿ ಬರುತ್ತೆ. ಅದೇ ರೀತಿ ಪೂರ್ವ ಪದದ ಕೊನೆಯಲ್ಲಿ ರು ಅಕ್ಷರ ಬಂದು ಉತ್ತರ ಪದದಲ್ಲಿ ಸವರ್ಣವಲ್ಲದ ಸ್ವರ ಬಂತು ಅಂದ್ರೆ ಆ ಜಾಗದಲ್ಲಿ ಸಂಧಿ ಕಾರ್ಯ ಆದ ನಂತರ ರ ಅನ್ನುವಂತಹ ಅಥವಾ 9 ಬರುವಂತಹ ಒಂದು ಆದೇಶವಾಗಿ ಬಂತು ಅಂದ್ರೆ ನಾವು ಅದಕ್ಕೆ ಎಣ್ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಬಂದಾಗ ಯ ಕಾರ ಆಗುವಂತಹ ಒಂದು ಉದಾಹರಣೆಗಳನ್ನ ನಾವು ತಿಳ್ಕೊಳ್ಳೋಣ. ಈಗ ಉದಾಹರಣೆ ನೋಡ್ರಿ, ಅಂದ್ರೆ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ ಆ ಜಾಗದಲ್ಲಿ ಯ ಅನ್ನುವಂತ ಅಕ್ಷರ ಆದೇಶವಾಗಿ ಬಂತು ಅಂದ್ರೆ ನಾವು ಅದಕ್ಕೆ ಎಣ್ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆಗೆ ಅತಿ ಪ್ಲಸ್ ಅವಸರ ಏನಂತ ಹೇಳ್ತೀವಿ, ನಾವೇ ಉತ್ತರ ಹೇಳ್ಬಿಡ್ತೀವಿ, ಅತ್ಯವಸರ. ನೋಡ್ರಿ ಇಲ್ಲಿ ಈ ಐತಿ, ಇಲ್ಲಿ ಸವರ್ಣವಲ್ಲದ ಸ್ವರ ಅಂತಂದ್ರೆ ಈನೇ ಬರ್ಬೇಕು ಅಂತ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಸವರ್ಣವಲ್ಲದ ಸ್ವರಗಳು ಬಂದಾಗ ಆ ಜಾಗದಲ್ಲಿ ಏನ್ ಬರುತ್ತೆ, ಯ ಅನ್ನುವಂತಹ ಒಂದು ಅಕ್ಷರ ಬರುತ್ತೆ. ಅಂದ್ರೆ ಇಲ್ಲಿ ಒತ್ತಕ್ಷರ ಐತಿ ಅಂದ್ರೆ ಅದು ಅದೇ ಅಕ್ಷರ ಬಂದ ಹಾಗೆ. ಜಾತಿ ಪ್ಲಸ್ ಅತೀತ ಜಾತ್ಯತೀತ. ಆನಂತರ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ. ನಂತರ ನೋಡ್ರಿ ಅತಿ ಪ್ಲಸ್ ಆದರ ಅತ್ಯಾದರ. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಬಂದಾಗ ಸಂಧಿ ಕಾರ್ಯ ಆದಂತಹ ಸಂದರ್ಭದಲ್ಲಿ ಯ ಬಂತು ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಎಣ್ ಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದು ಬರ್ಬೇಕೀಗ, ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಬಂದಾಗ ಅದರ ಸಂಧಿ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ವ ಕಾರ ಆದೇಶವಾಗಿ ಬಂದ್ರೆ ಅದಕ್ಕೆ ಎಣ್ ಸಂಧಿ ಅಂತ ಹೇಳ್ತೀವಿ. ಈಗ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ ವ ಕಾರ ಬರುವಂತಹ ಉದಾಹರಣೆಗಳನ್ನ ನೋಡೋಣ. ಮನು, ಗುರು, ವಧು. ಉ ಕಾರ ಇದೆ ಇಲ್ಲಿ ಸವರ್ಣವಲ್ಲದ ಸ್ವರಗಳಿದ್ದಾವು. ಸಂಧಿ ಕಾರ್ಯ ಆದಂತಹ ಸಂದರ್ಭದಲ್ಲಿ ಏನ್ ಬರುತ್ತೆ ಅಂದ್ರೆ ಮನು ಪ್ಲಸ್ ಅಂತರ ಮನ್ವಂತರ. ನೋಡ್ರಿ ಅಕ್ಷರ ಬಂತಲ್ಲ ಇಲ್ಲಿ, ಮನ್ವಂತರ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ವಕ್ ಅಕ್ಷರ ಬಂದೈತಿ. ನೆಕ್ಸ್ಟ್ ವಧು ಪ್ಲಸ್ ಅನ್ವೇಷಣೆ ವಧ್ವಾನ್ವೇಷಣೆ. ವಧು ಪ್ಲಸ್ ಅನ್ವೇಷಣೆ ವಧ್ವಾನ್ವೇಷಣೆ ಅಥವಾ ವಧ್ವನ್ವೇಷಣೆ ಅಂತ ಕೂಡ ಕರೀತಾರ ಅಂತ ಹೇಳ್ಬೋದು. ವಧು ಪ್ಲಸ್ ಅನ್ವೇಷಣೆ ವಧ್ವನ್ವೇಷಣೆ ಅಂತಕ್ಕಂಥದ್ದು ಕೂಡ ಉದಾಹರಣೆ ಎಣ್ ಸಂಧಿಗೆ ಬರುತ್ತೆ. ನೆಕ್ಸ್ಟ್ ರು ಬರುವಂತಹ ಒಂದು ಉತ್ತರ ಪದದಲ್ಲಿ ಪೂರ್ವ ಪದದ ಕೊನೆ ಅಕ್ಷರ ರು ಆದಾಗ ಅಲ್ಲಿ ಬರುವಂತಹದ್ದು ಏನಾಗುತ್ತೆ, ಸವರ್ಣವಲ್ಲದ ಸ್ವರ ಬಂದಾಗ ಅಲ್ಲಿ ರ ಅನ್ನುವಂತಹ
ವ್ಯಂಜನ ಬರುವಂತಹ ಉದಾಹರಣೆಗಳನ್ನ ನಾವು ಈಗ ನೋಡೋಣ. ಉದಾಹರಣೆ ನೋಡ್ರಿ, ರು ಬಂದಿರೋದು ಪೂರ್ವ ಪದದ ಕೊನೆ ಇದರಲ್ಲಿ ಕೊನೆ ಸ್ವರ ರು ಬಂದಾಗ, ಅಲ್ಲಿ ಸವರ್ಣವಲ್ಲದ ಸ್ವರ ಬಂದಾಗ ಏನ್ ಬರುತ್ತೆ? ಪಿತೃ ಪ್ಲಸ್ ಅರ್ಥ ಪಿತ್ರಾರ್ಥ, ಅಂದ್ರೆ ಅಲ್ಲಿ ರ ಅನ್ನುವಂಥದ್ದು ಬರುತ್ತೆ, ಪಿತ್ರಾರ್ಥ. ಅದೇ ರೀತಿ ಕರ್ತೃ ಪ್ಲಸ್ ಅರ್ಥ ಕರ್ತ್ರರ್ಥ. ವಿಭಕ್ತಿ ಪ್ರತ್ಯಯದಲ್ಲಿ ಪ್ರಥಮವು ಕರ್ತಾರ್ಥ ಅಂತ ಹೇಳ್ತೀವಲ್ಲ, ಕರ್ತ್ರಾರ್ಥ, ಅದು ಕೂಡ ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಎಣ್ ಸಂಧಿಗೆ ಉದಾಹರಣೆ ಆಗುತ್ತೆ. ಈಗ ಎಣ್ ಸಂಧಿ ಅಂದ್ರೆ ಏನು ಪ್ರತಿಯೊಬ್ಬರಿಗೂ ಗೊತ್ತಾಯ್ತು. ಅಂದ್ರೆ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ, ಸಂಧಿ ಕಾರ್ಯ ಆದಾಗ ಯ-ಕಾರ ಬರುತ್ತೆ. ಉ-ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಸೇರಿದಾಗ ವ-ಕಾರ ಆದೇಶವಾಗಿ ಬರುತ್ತೆ. ಅದೇ ರೀತಿಯಾಗಿ ರು-ಕಾರ ಬಂದಾಗ ಸವರ್ಣವಲ್ಲದ ಸ್ವರಗಳು ಅದಕ್ಕೆ ಸೇರಿದಾಗ ರ ಅನ್ನುವಂತಹ ಅಕ್ಷರ ಆದೇಶವಾಗಿ ಬಂದ್ರೆ ನಾವು ಅದನ್ನ ಎಣ್ ಸಂಧಿ ಅಂತ ಹೇಳ್ತೀವಿ. ಈ ಕಾರಗಳಿಗೆ ಯ-ಕಾರ ಬರುವಂತದ್ದು ಉದಾಹರಣೆ ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ, ಕೋಟ್ಯಾಧೀಶ, ಹೌದು, ಈ ತರ ಹೇಳ್ತೀವಿ. ಉದಾಹರಣೆಗೆ ಉ-ಕಾರಗಳು ಬಂದಾಗ ವಧು ಪ್ಲಸ್ ಅನ್ವೇಷಣೆ, ವಧ್ವನ್ವೇಷಣೆ ಅಂತ ಈ ತರ ಉದಾಹರಣೆಗಳನ್ನ ತಗೋತೀವಿ. ರು-ಕಾರ ಬಂದಾಗ ಪಿತೃ ಪ್ಲಸ್ ಅರ್ಥ ಪಿತ್ರಾರ್ಥ, ಇನ್ನು ಒಂದು ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಈ ಉದಾಹರಣೆಯನ್ನು ಕೂಡ ನಾವೇನ್ ಮಾಡಬಹುದು? ಎಣ್ ಸಂಧಿಗೆ ನೋಡಬಹುದು. ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಕೊಡ್ತೇನೆ. ಸರಿ ನೋಡ್ರಿ, ಎಣ್ ಸಂಧಿಗೆ ನೀವು ಸಂಧಿಯನ್ನ ಬಿಡಿಸಿರಿ. ಉದಾಹರಣೆಗೆ ಅತ್ಯುಗ್ರ, ಅದೇ ತರ ಎರಡನೇದು ಇತ್ಯಾದಿ, 3 ಪಿತ್ರಾರ್ಜಿತ, 4 ಅತ್ಯಾಧುನಿಕ, 5 ಮನ್ವಾದಿ. ಈ ತರ ಇದನ್ನ ಅತಿ ಪ್ಲಸ್ ಉಗ್ರ ಅತ್ಯುಗ್ರ, ಇತಿ ಪ್ಲಸ್ ಆದಿ ಇತ್ಯಾದಿ, ಅದೇ ರೀತಿ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ, ಅತಿ ಪ್ಲಸ್ ಆಧುನಿಕ ಅತ್ಯಾಧುನಿಕ, ಮನು ಪ್ಲಸ್ ಆದಿ ಮನ್ವಾದಿ. ಈ ಎಲ್ಲಾ ಉದಾಹರಣೆಗಳನ್ನ ಬಿಡಿಸ್ರಿ. ಒಂದು ಸಪರೇಟ್ ಆಗಿರುವಂತಹ ಒಂದು ನೋಟ್ಬುಕ್ ಅನ್ನ ನೀವು ಗ್ರಾಮರ್ ನೋಟ್ಬುಕ್ ಅಂತ ಮಾಡಿದ್ರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮಗೆ ಉಪಯೋಗ ಆಗಬಹುದು ಅಂತ ಹೇಳ್ತಾ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು.